ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸ ಆರಂಭ ಆಗೋಕ್ಕೆ ಮುಂಚೆನೇ ಬರೋ ಅಮಾವಾಸ್ಯೆನೇ ಭೀಮನ ಅಮಾವಾಸ್ಯೆ. ಬಹಳ ಜನ ಗಂಡನ ಪೂಜೆ ಮಾಡೋದೇ ಭೀಮನ ಅಮಾವಾಸ್ಯೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಗಂಡನ ಪಾದ ಪೂಜೆ ಮಾಡೋದಷ್ಟೇ ಅಲ್ಲ, ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದರೆ ಮಾತ್ರ ಸಂಪೂರ್ಣವಾಗಿ ವ್ರತ ಪೂರ್ತಿಯಾಗುತ್ತೆ. ಪೂಜೆ ಹೇಗೆ ಮಾಡಬೇಕು, ಯಾವತ್ತು ಜ್ಯೋತಿರ್ಭೀಮೇಶ್ವರ ವ್ರತನ ಆಚರಿಸಬೇಕು ಮತ್ತು ಯಾವ ಸಮಯದಲ್ಲಿ ವ್ರತ ಆಚರಣೆ ಮಾಡಬೇಕು, ವ್ರತದ ವಿಶೇಷತೆ ಏನು ಅಂತ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ. ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಇವಾಗ ವಿಷಯನ ತಿಳ್ಕೊಳ್ಳೋಣ. ಭೀಮನ ಅಮಾವಾಸ್ಯೆನ ಶ್ರಾವಣ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ, ಜ್ಯೋತಿಸ್ತಂಭ ವ್ರತ, ಪತಿ ಸಂಜೀವಿನಿ ವ್ರತ ಅಂತ ನಾನಾ ಥರದಲ್ಲಿ ಕರೆಯುತ್ತಾರೆ. ಈ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತನ ತಮ್ಮ ಗಂಡನ ಆಯುಷ್ಯ ವೃದ್ಧಿಯಾಗಲಿ, ಅಪಮೃತ್ಯು ನಿವಾರಣೆಯಾಗಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ ಈ ವ್ರತನ ಮಾಡುತ್ತಾರೆ. ಮದುವೆ ಆದ ಹೆಣ್ಣು ಮಕ್ಕಳು ಗಂಡನ ಆಯಸ್ಸು ಮತ್ತು ಆರೋಗ್ಯಕ್ಕಾಗಿ ಮಾಡಿದರೆ, ಇನ್ನು ಮದುವೆ ಆಗದ ಹೆಣ್ಣು ಮಕ್ಕಳು ಒಳ್ಳೆ ಸದ್ಗುಣ ಸಂಪನ್ನನಾದ ವರ ಸಿಗಲಿ, ಭೀಮನಂಥ ಗಂಡ ಸಿಗಲಿ ಅಂತ ಪೂಜೆ ಮಾಡ್ತಾರೆ. ಒಳ್ಳೆಯ ಶಕ್ತಿಯುತ ಭೀಮನ ಅಮಾವಾಸ್ಯೆ ವ್ರತ ಮಾಡುವಾಗ ಅಕ್ಕಿ ಹಿಟ್ಟಿನ ದೀಪವನ್ನು ಏಕೆ ಹಚ್ಚುತ್ತಾರೆ ಗೊತ್ತಾ? ಅಕ್ಕಿ ಹಿಟ್ಟಿನ ದೀಪ ಶ್ರೇಷ್ಠವಾದ ದೀಪ ಅಂತಲೇ ಕರೆಯಲಾಗುತ್ತೆ ಮತ್ತು ತುಂಬ ಬೇಗನೆ ಫಲ ಕೊಡುವ ದೀಪ. ಮತ್ತು ಈ ಅಕ್ಕಿ ಹಿಟ್ಟಿನ ದೀಪವು ಶಿವನಿಗೆ ತುಂಬ ಪ್ರಿಯವಾದದ್ದು. ಹಾಗಾಗಿ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಈ ದೀಪಗಳನ್ನು ಹಚ್ಚುತ್ತೇವೆ. ಹಾಗಿದ್ದರೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂದರೆ, ಮದುವೆ ಆಗಿರೋ ಹೆಣ್ಣು ಮಕ್ಕಳು 9 ದೀಪವನ್ನು ಹಚ್ಚಬೇಕು. ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು 5 ದೀಪವನ್ನು ಹಚ್ಚಬೇಕು. ಶಿವನಿಗೆ ನಮ್ಮ ಕೋರಿಕೆಗಳನ್ನು ಕೇಳಿಕೊಂಡ್ರೆ ಆದಷ್ಟು ಬೇಗ ಫಲ ಕೊಡುತ್ತದೆ. ಆದ್ದರಿಂದ ತಪ್ಪದೆ ಈ ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ಎಲ್ಲರೂ ಈ ದೀಪವನ್ನು ಹಚ್ಚಿ ಶಿವನ ಕೃಪೆಗೆ ಪಾತ್ರರಾಗೋಣ. ಹಾಗಿದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಈ ಅಕ್ಕಿ ಹಿಟ್ಟಿನ ದೀಪವನ್ನು ಎಷ್ಟು ಹಚ್ಚಬೇಕು ಮತ್ತು ಏಕೆ ಹಚ್ಚಬೇಕು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ಜ್ಯೋತಿರ್ಭೀಮೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.